ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾನು ಸಹ ಚೆನ್ನಾಗಿದ್ದೇನೆ. ಈ ವಿಡಿಯೋ ಬಂದು ನಾವು ನಮ್ಮ ಆಂಟಿ ಮನೆಯಿಂದ ಅವರ ಮನೆ ದೇವರಿಗೆ ಹೋಗ್ತಿರ್ತಕ್ಕಂಥ ವಿಡಿಯೋ. ಪ್ರತಿ ವರ್ಷ ಇವರು ಅವ್ರ ಮನೆ ದೇವರಿಗೆ ಅಭಿಷೇಕವನ್ನು ಮಾಡಿಸಿ ಬೇಕಾದವ್ರಿಗೆಲ್ಲ ಹೇಳಿ ತುಂಬ ಚೆನ್ನಾಗಿ ಪೂಜೆ ಮಾಡಿ ಅಲ್ಲೇ ಒಂದು ಯಾವುದಾದ್ರೂ ಒಂದು ತಳಗಿ ಅಥವಾ ಒಬ್ಬಟ್ಟು ಅಥವಾ ಪಾಯಸ ಈ ಥರ ಮಾಡಿ ಅಲ್ಲಿ ಬಂದ ಭಕ್ತರಿಗೆ ಮತ್ತು ನೆಂಟರಿಗೆಲ್ಲ ಬಡಿಸ್ತಾರೆ. ಈ ಸರಿ ಏನಪ್ಪ ಸ್ಪೆಷಲ್ ಅಂದರೆ ನಮ್ಮ ಪಾಪು ನಾಮಕರಣ ಇತ್ತು. ಅಂದರೆ ನಮ್ಮ ಆಂಟಿ ಮಗಳು ಪಾಪು ಅಂದರೆ ನನ್ನ ತಂಗಿ ಪಾಪು ನಾಮಕರಣ ಅಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ, ಅದಕ್ಕೆ ಅಲ್ಲೇ ಮಾಡಬೇಕು ಅಂತ ಅಂದ್ಕೊಂಡು ಹೋಗ್ತಾಯಿದ್ವಿ. ನಾವು ಸೋಮವಾರ ನಾಮಕರಣ ಮತ್ತು ಅಭಿಷೇಕ ಮಾಡಿದ್ದು. ಭಾನುವಾರ ನೈಟೇ ಹೊರಟ್ವಿ. ಟ್ರ್ಯಾಕ್ಟರ್ ಮೇಲೆ ಎಲ್ಲ ಇಟ್ಕೊಂಡು ಭಟ್ರಿಗೆಲ್ಲ ಹೇಳಿದರು. ಭಟ್ರು ಆಲ್ರೆಡಿ ಬಂದಿದ್ದರು ಅಲ್ಲಿಗೆ. ಸೊ ನಾವು ನೈಟ್ ಹೊರಟ್ವಿ. ನಿಜ ಟ್ರ್ಯಾಕ್ಟರ್ ಮೇಲೆ ಹೋಗಿದ್ದು ಖುಷಿನೇ ಬೇರೆ ಬಿಡಿ. ಕಾರಲ್ಲಿ ಹೋದರೂ ಆ ಖುಷಿ ಸಿಗಲ್ಲ. ಅಷ್ಟು ಚೆನ್ನಾಗೆಲ್ಲ ಮಾತಾಡಿಕೊಂಡು ಹೋದ್ವಿ. ನಾವು ಹೋದಾಗ ಅಲ್ಲೇ ರಾತ್ರಿ ಇನ್ನೇನು ನಾವು ನೈಟ್ ಹೊರಟ್ವಿ. ಅಂತೂ ಇಂಥ ದೇವಸ್ಥಾನ ಬಂತು, ತುಂಬಾ ಚೆನ್ನಾಗಿತ್ತು. ನಾವು ಹೋಗಿ ಅಲ್ಲೇ ಉಳ್ಕೊಂಡ್ವಿ ದೇವಸ್ಥಾನದಲ್ಲಿ. ಭಟ್ರೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು. ನಾವು ಅಲ್ಲೇ ಬೆಳಗ್ಗೆ ಎದ್ದು ಸ್ನಾನ ಮಾಡೋದಂತ ಎಲ್ಲ ಅಲ್ಲೇ ಹೋಗಿದ್ವಿ. ಬೆಳಗ್ಗೆ ನೋಡಿ ಈ ಥರ ಎಲ್ಲ ರೆಡಿ ಮಾಡಿದ್ರು ಅಲ್ಲಿ ಪೂಜಾರಿಗಳು. ದೇವಸ್ಥಾನ ಅಂತೂ ತುಂಬ ಅಚ್ಚುಕಟ್ಟಾಗಿ ನೀಟಾಗಿ, ಈಗ ಅಂತಲ್ಲ ಪ್ರತಿದಿನ ಹೀಗೆ ಇರುತ್ತೆ ಇಲ್ಲಿ. ನಾವು ಹೋಗೋದು ಪ್ರತಿ ವರ್ಷಕ್ಕೊಂದ್ಸರಿ. ಬಟ್ ನಮ್ಮ ಆಂಟಿ ಮಾತ್ರ ಅವ್ರ ಮನೆ ದೇವರಲ್ವ ಹೋಗ್ತಾನೆ ಇರ್ತಾರೆ. ನಾವು ಹೀಗೆ ಪ್ರತಿ ವರ್ಷ ಅಭಿಷೇಕ ಟೈಮಲ್ಲಿ ಹೋಗ್ತೀವಿ. ಈ ಸರಿ ನಾಮಕರಣನೂ ಇತ್ತು. ಸೊ ಹಾಗಾಗಿ ಜಾಸ್ತಿ ಜನಕ್ಕೆ ನೆಂಟರಿಗೆಲ್ಲ ಹೇಳಿದರು. ಎಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ವಿ. ಇಲ್ಲಿಂದನೇ ತೊಗೊಂಡೋಗಿ ಇಟ್ಟಿದ್ದು ಬಾಳೆ ಎಲೆ ಮತ್ತು ವಾಟರ್ ಬಾಟ್ಲು, ಏನೇನು ಐಟಮ್ಸ್ ಬೇಕು ಎಲ್ಲ. ಭಟ್ರು ಬೆಳಗಿನ ಜಾವನೇ ಎದ್ದು ಅವ್ರ ಕೆಲಸ ಅವರು ಮಾಡ್ತಾಯಿದ್ರು. ಒಬ್ಬಟ್ಟನ್ನು ಮಾಡಿಸ್ತಾಯಿದ್ರು. ಒಬ್ಬಟ್ಟಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಎಲ್ಲರೂ ಸಹ ತುಂಬ ಚೆನ್ನಾಗಿದೆ ಅಡುಗೆ ಎಲ್ಲ ಅಂತ ಹೇಳ್ತಾಯಿದ್ರು. ಭಟ್ರು ತುಂಬಾ ಚೆನ್ನಾಗಿ ಮಾಡಿದರು. ನಾವು ಊಟಕ್ಕೆ ಚಿತ್ರಾನ್ನ, ಬೋಂಡ ಮತ್ತು ಶಾವಿಗೆ ಪಾಯಸ, ಒಬ್ಬಟ್ಟು, ಇನ್ನೇನು ಹಪ್ಳ ಎಲ್ಲವನ್ನು ಮಾಡಿಸಿದ್ದು. ಅನ್ನ ಸಾಂಬಾರು ತುಂಬ ಚೆನ್ನಾಗಿತ್ತು. ಎಲ್ಲರೂ ಸಹ ಭಟ್ರನ್ನ ಹೊಗಳ್ತಾಯಿದ್ರು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಡುಗೆನ, ಯಾವೂರವರು ಭಟ್ರು ಅಂತೆಲ್ಲ ಕೇಳ್ತಾಯಿದ್ರು. ಹಾಗೆ ಇವರು ನಮ್ಮ ಮನೆಯವರು ಅಲ್ಲಿ ಒಬ್ಬಟ್ಟು ತಟ್ಟಿದ್ದೆಲ್ಲ ತಂದು ಈ ಥರ ಹಾರ ಹಾಕ್ತಾಯಿದ್ರು. ಒಬ್ಬಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಹಾಗೆಯೇ ಬೆಳಗ್ಗೆನೇ ಹೊಟ್ಟೆ ಹಸಿವಾದರೂ ತಿಂಡಿ ಅಂತ ಚಿತ್ರಾನ್ನನೂ ಸಹ ಮಾಡಿದರು. ನೆಕ್ಸ್ಟು ನಾವು ಎಲ್ಲರೂ ಸ್ನಾನ ಮಾಡ್ಕೊಂಬಂದು ದೇವಸ್ಥಾನಕ್ಕೆ ತಳ್ಗೆಗೆ ಮತ್ತು ಏನಪ್ಪ ದೇವಸ್ಥಾನಕ್ಕೆ ಮಡ್ಲಕ್ಕಿಗೆ ಎಲ್ಲ ಕೊಡಬೇಕಾಗಿತ್ತು. ಎಲ್ಲವನ್ನು ರೆಡಿ ಮಾಡ್ತಾಯಿದ್ದು. ಮತ್ತು ನಾವು ನಾಗರೂ ಸಹ ಇದೇ ಟೈಮಲ್ಲಿ ಮಾಡೋದು. ನಮ್ಮ ಆಂಟಿರು ನಾಗರಿಗೆ ರೆಡಿ ಮಾಡೋರು, ಆಚೆ ಎಲ್ಲ ನಾಗರಿಗೆ ರೆಡಿ ಮಾಡ್ತಾಯಿದ್ರು. ಹಾಗೆ ನೋಡಿ ಇಲ್ಲಿ ಆರತಿ ಮಾಡೋದಕ್ಕೆ ನಮ್ಮ ಆಂಟಿರು ತೊಮಟವನ್ನು ಮಾಡ್ತಾಯಿದ್ದಾರೆ. ಎಲ್ಲ ಅಲ್ಲೇ ಮಾಡಬೇಕು, ಬಂದು ನೀಟಾಗಿ ಸ್ನಾನ ಮಾಡಿಕೊಂಡು. ಹಾಗೆ ಇನ್ನೊಬ್ಬರು ನಮ್ಮ ಆಂಟಿ ಬಂದುಬಿಟ್ಟು ಅಂದರೆ ಇದು ಎಲ್ಲ ಈ ಥರ ಮಾಡಿ ನಾವು ದೇವಸ್ಥಾನಕ್ಕೆ ಕೊಡಬೇಕು ಅಭಿಷೇಕಕ್ಕೆ. ಹಾಗಾಗಿ ಎಲ್ಲವನ್ನು ರೆಡಿ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು, ಒಂಥರ ಸಂಭ್ರಮ ಇತ್ತು ಅಂತಲೇ ಹೇಳ್ಬೋದು. ನೆಕ್ಸ್ಟು ಹೂವು ಪೂಜೆಗೆ ಮತ್ತು ಬಂದವ್ರಿಗೆಲ್ಲ ಹಣೆ ಗಿಡಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ರು ನಾಗರ ಹತ್ರ. ಮತ್ತು ಹಾಗೆ ನಾಮಕರಣ ಇತ್ತು. ನಾವು ಇಲ್ಲಿ ಏನೇನಪ್ಪ ಅಂತಂದರೆ ಅಭಿಷೇಕ, ನಾಗರು ಮತ್ತು ನಾಮಕರಣ ಮತ್ತು ಇನ್ನೊಂದೇನು ಗಂಗಮ್ಮ ಪೂಜೆ, ಗಂಗಮ್ಮ ತಾಯಿ ಪೂಜೆ, 4 ಥರದ್ದು ಸಹ ಇಲ್ಲಿ ಇವತ್ತು ಮಾಡಿಸಿದ್ರು. ನೆಕ್ಸ್ಟು ಇಲ್ಲಿ ನಾಗರ ಹತ್ರ ಎಲ್ಲ ದೊಡ್ಡವರೆಲ್ಲ ಸೇರಿಕೊಂಡು ಫುಲ್ಲು ರೆಡಿ ಮಾಡಿದರು. ಅಲ್ಲಿ ನಾಗರ ಕಲ್ಲೆಲ್ಲ ಇದ್ದಾವೆ. ಫಸ್ಟು ಎಲ್ಲವನ್ನು ತೊಳೆದು ಎಲ್ಲಕ್ಕೂ ಒಂದೊಂದು ಹೂವನ್ನು ಇಟ್ಟು ಅರಿಶಿನ ಕುಂಕುಮ ಅಕ್ಷತೆ ಇಟ್ಕೊಂಬಂದರು. ಬಟ್ ಅಲ್ಲಿ ಎಲ್ರಿಗೂ ಸಹ ಅವ್ರದ್ದೇ ಆದ ನಾಗರು ಇರುತ್ತೆ, ನಾಗರ ಕಲ್ಲು. ಅದು ನೀವು ಸಹ ನಿಮ್ಮ ದೇವಸ್ಥಾನಗಳಲ್ಲಿ ಆ ಥರ ಇರುತ್ತೆ. ಹಾಗೆ ನಮ್ಮ ಆಂಟಿದು ಅಲ್ಲಿ ಚಿಕ್ಕದು ನಾಗರ ಕಲ್ಲು, ಅವಾಗಿಂದ ಅವ್ರ ವಂಶಸ್ಥರೆಲ್ಲ ಮಾಡ್ಕೊಂಬಂದಿರೋದು. ಹಾಗಾಗಿ ಅಲ್ಲಿ ಪುಟಾಣಿ ನಾಗರ ಕಲ್ಲು ಇವ್ರದ್ದಾಗಿತ್ತು. ಹಾಗಾಗಿ ಅವ್ರ ಕಲ್ಲಿಗೆ ಪೂಜೆಯನ್ನು ಮಾಡ್ತಾಯಿದ್ರು. ಉಳಿದೆಲ್ಲ ನಾಗರ ಕಲ್ಲುಗಳಿಗೂ ಸಹ ತೊಳೆದು ಅರಿಶಿನ ಕುಂಕುಮ ಮತ್ತು ಹೂವು ಇಟ್ಟಿದ್ರು. ನಮ್ಮ ನಾಗರಿಗೆ ಎಡೆಯೆಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ವಿ. ಹೀಗೆ ನಡ್ಸ್ಕೊಂಡು ಬಂದಿದ್ದಾರೆ. ಪೂಜೆ ಎಲ್ಲ ಆದಮೇಲೆ ನಾನು ಸಹ ತಿಂಡಿ ತಿಂದೆ. ಅದಾದಮೇಲೆ ಇಲ್ಲಿ ನಮ್ಮ ಆಂಟಿರು ನಾಗರ ಜೊತೆಗೆ ಗಂಗಮ್ಮ ತಾಯಿ ಪೂಜೆನೂ ಸಹ ಪ್ರತಿ ವರ್ಷ ಮಾಡ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಗಂಗಮ್ಮಂಗೆ ಸೀರೆನ ತಂದು, ಹೊಸದು ಸೀರೆ ತಂದು, ಇಲ್ಲಿ ಬಾವಿ ಇದೆ ದೇವಸ್ಥಾನದ ಹತ್ರ, ಪೂಜೆಯನ್ನು ಮಾಡ್ತಾರೆ. ಎಲ್ಲರೂ ಸೇರಿ ಪೂಜೆ ಮಾಡಿದ್ರು. ತುಂಬ ಸಂತೋಷ ಆಯಿತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇದಾದಮೇಲೆ ತೊಟ್ಲು ಪೂಜೆ ಮಾಡಬೇಕಿತ್ತು. ನಾವು ಬೇಗ ಇಲ್ಲೇ ಗಂಗಮ್ಮನ ಪೂಜೆ ಮಾಡಿ ಎಲ್ಲರೂ ಸಹ ತೊಟ್ಲು ಪೂಜೆ ಮಾಡೋಕ್ಕೆ ಹೋಗಬೇಕು. ನೆಕ್ಸ್ಟು ಇನ್ನೇನೆಲ್ಲರೂ ನೆಂಟರು ಬಂದುಬಿಡ್ತಾರೆ ಅಂತ ಇದ್ದು. ಅದಾದಮೇಲೆ ಅದರಲ್ಲೇ ಅಭಿಷೇಕ ಪೂಜೆ ಮಹಾಮಂಗಳಾರತಿಗೂ ಸಹ ಹೋದ್ವಿ. ಎಲ್ಲ ವಿಡಿಯೋ ಕಂಟಿನ್ಯೂ ಆಗುತ್ತೆ, ಪೂರ್ತಿ ವಿಡಿಯೋನ ನೋಡಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಪೂಜೆ, ತೊಟ್ಲು ಪೂಜೆ ಎಲ್ಲ. ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ನೀವು ಗಣಪತಿ ಪೂಜೆ ಮಾಡ್ಕೊಳ್ಳಿ.
ರಾಮನ್ ಸುಮ್ಮನೆ ತಕೊಂಬಂದ ರಾಮನ್ ಸುಮ್ಮನೆ ತಕೊಂಬಂದೆ ಅಲ್ವಾ ಅಂದೆ. ಎಲ್ಲ ಎತ್ತುತ್ತವ್ರೆ ಬಾಡಿನಲ್ಲಿ ಊರಡೆ ಸುತ್ತಿರು ಹೆಂಗ ಬಿಡು ಹೋಗ್ಲಿ ಚೆನ್ನಾಗಿ ಕರೆಂಟ್ ಇವತ್ತು ಎಷ್ಟು ಗಂಟೆ ಕರೆಂಟ್ ಕೊಟ್ಟಿದ್ದ ಯಾರು ಕಲ್ಲ ಮ್ಯಾಗ ಸುತ್ಕೊಂಡ್ ಬಂದೈತೆ. ನೀರು ಹಾಕ್ಬಿಡ್ತಾನಂತ ಗುಯ್ಯದ ಆಮೇಲೆ ಒಟ್ಟದ ಆಮೇಲೆ ಇದೆಲ್ಲ ನೀರು ಹಾಕ್ತಿದ್ದೀವಿ ಗಾಳಿ ಮಳೆ ನಿಂತ್ಕೊಳ್ಳೋಕೆ ಆಗಲ್ಲ. ಈ ಸರ ಯಾಕೆ ಹಂಗೆ ಇಡ್ತಾವ ಕೈ